ಈ ದಿನ ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನದಲ್ಲಿ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿರುವ ಗ್ರಾಮ ಪಂಚಾಯತಿ ನೌಕರರ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಅಂದ್ಬಿಟ್ಟು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಿದ ಇಲಾಖೆ ಅಧಿಕಾರಿಗಳು ತಮ್ಮ ಮನವಿ ಬೇಡಿಕೆ ನೋವು ಏನಿದೆ ಹೇಳಿ ಸರ್. ಒಂದು ಮಾತಾಡಿ ಜೋರಾಗ ಒಂದು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳೆದ ವರ್ಷದಿಂದ ನಾವು ಮನವಿ ಕೊಡ್ತಾ ಬಂದಿದ್ದೀವಿ. ಮುಖ್ಯಮಂತ್ರಿ ಹತ್ರ ನಮ್ಮ 3 ಕಡತಗಳಿದಾವೆ. ಒಂದು ಪೆನ್ಷನ್ಗೆ ಪ್ರಪೋಸಲ್ ಹೋಗಿದೆ, ಎರಡನೇದು ಸೇವಾ ಹಿರಿತನದಲ್ಲಿ ಸ್ಯಾಲ್ರಿ ಎಷ್ಟು ಹೆಚ್ಚು ಮಾಡಬೇಕು ಅದರ ಗ್ರಾಂಟ್ ಕೊಡಬೇಕು ಅಂತ ಹೇಳಿ, ಸೊ ಪಂಚಾಯತಿಗಳನ್ನು ಅಪ್ಗ್ರೇಡ್ ಮಾಡೋದು ಅಂತ ಹೇಳಿ, ಇವು 3 ಫೈಲ್ಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇದಾವೆ. ಕಳೆದ 1 ವರ್ಷದಿಂದ ಆ ಫೈಲ್ಗಳನ್ನು ಅವರು ಕ್ಲಿಯರ್ ಮಾಡ್ತಾ ಇಲ್ಲ. ಹಾಗಾಗಿ ಒಂದು ಬೇಡಿಕೆ. ಇನ್ನು ಎರಡನೇದು ನಮ್ಮ ಇಲಾಖೆ ಮಂತ್ರಿಗಳು ಯಾವ ರೀತಿ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ನೀವು ಹೋರಾಟ ಮಾಡ್ತೀರಾ ಮಾಡ್ಕೊಳ್ಳಿ, ಎಷ್ಟು ದಿನ ಕೊಡ್ತೀರಾ ಕೊಡ್ರಿ ಅನ್ನೋಂತ ಉಡಾಫೆ ಉತ್ತರ ಕೊಡ್ತಾರ ಹೊರತಾಗಿ ಸಮಸ್ಯೆಗಳನ್ನ ಪರಿಹಾರ ಮಾಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಅವರಿಂದ ಆಗ್ತಾ ಇಲ್ಲ. ಸೊ ಹಂಗಾಗಿ ಅವರ ಹಂತದಲ್ಲಿ ಸುಮಾರು 12 ಬೇಡಿಕೆಗಳಿದಾವೆ. ಸೊ 12 ಬೇಡಿಕೆಗಳಲ್ಲಿ ಕೆಲವು ತುರ್ತಾಗಿ ಪರಿಹಾರ ಮಾಡ್ಲಿಕ್ಕೆ ಎಲ್ಲಾ ಅವಕಾಶಗಳಿದ್ರು. ಕಾನೂನಾತ್ಮಕ ತೊಡಕುಗಳಿಲ್ಲ, ಪಾಲಿಸಿ ಮ್ಯಾಟರ್ ಅಲ್ಲ, ಇಲಾಖೆಯಲ್ಲೇ ತೀರ್ಮಾನ ತಗೋಬೇಕಾದಂತ ಬೇಡಿಕೆಗಳ ಬಗ್ಗೆ ಕೂಡ ಅಷ್ಟೊಂದು ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ಇವರು ಅಧಿಕಾರ ವಹಿಸ್ಕೊಂಡಿದ್ರಿಂದ ಗ್ರಾಮೀಣಾಭಿವೃದ್ಧಿ ಸಚಿವರಾದಾಗ್ಲಿಂದಲೂ 1-2 ಬೇಡಿಕೆಗಳನ್ನು ಹೊರತುಪಡಿಸಿದ್ರೆ ಯಾವುದೇ ಬೇಡಿಕೆಯನ್ನ ಪರಿಹಾರ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಆಗ್ತಾ ಇಲ್ಲ ಅನ್ನೋದು ನಮ್ಮ ಆರೋಪ. ಹಾಗಾಗಿ ಇವತ್ತು ಇಲ್ಲಿ ಅನಿರ್ದಿಷ್ಟ ಹೋರಾಟವನ್ನ ನಾವು ಪ್ರಾರಂಭ ಮಾಡಿದ್ದೀವಿ. ನಾಳೆನೂ ಮುಂದುವರಿಯುತ್ತೆ. ನಾಡಿದ್ದು ಒಂದು ವೇಳೆ ಸರ್ಕಾರ ನಿರ್ಲಕ್ಷ್ಯ ವಹಿಸಿ ಬೇಡಿಕೆಯನ್ನ ಈಡೇರಿಸೋದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸದೇ ಇದ್ರೆ ನಾವು ಹೈಕೋರ್ಟ್ ಆದೇಶ ಏನಿದೆ, ರಸ್ತೆಗೆ ಹೋಗ್ಬಾರ್ದು, ಜನರಿಗೆ ತೊಂದರೆ ಕೊಡಬಾರ್ದು, ಕೊಟ್ರೆ ಅವ್ರ ಮೇಲೆ ಮೊಕದ್ದಮೆಗಳನ್ನು ನೋಡ್ಬೇಕು, ಅದು ಇದೆಲ್ಲ ಏನಿದೆಯಲ್ಲ, ಆ ಎಲ್ಲಾ ಅವ್ರು ಏನ್ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಅದನ್ನೆಲ್ಲವನ್ನ ಮುರಿದು ನಾವು ನಾಡಿದ್ದು 1 ಗಂಟೆ ಸುಮಾರು ರೋಡ್ಗೆ ಇಳಿಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ರಾಜ್ಯ ಸಮಿತಿ ತೀರ್ಮಾನ ಮಾಡಿದೆ. ಹಾಗಾಗಿ 22ನೇ ತಾರೀಕು ನಾವು ಇನ್ನೂ ಜನ ಬರ್ತಾ ಇದ್ದಾರೆ, ಕರೆಸ್ತಾ ಇದ್ದೀವಿ. 22ನೇ ತಾರೀಕು ಒಂದು ದೊಡ್ಡ ಸಂಖ್ಯೆಯಲ್ಲಿ ಜನನ್ನ ಸೇರಿಸ್ಬಿಟ್ಟು ನಾವು ಈ ಸರ್ಕಾರದ ವಿರುದ್ಧ ಕಾನೂನನ್ನ ಕೈಗೆ ತಗೊಂಡು ಹೋರಾಟವನ್ನ ಮಾಡ್ಬೇಕು ಅಂತ ಹೇಳಿ. ಈಗ ನಮ್ಗೆ ಒಂದು 8,000 ಜನ ಇಲ್ಲಿ ಸೇರ್ಕೊಂಡಿದ್ದಾರೆ, ಊಟಕ್ಕೆ ಹೋಗಿದ್ದಾರೆ ಬಹಳ ಜನ. ಈಗ ಮಧ್ಯಾಹ್ನ ಗ್ರಾಮ ಪಂಚಾಯತಿಯಿಂದ ಹೌದು, ಸುಮಾರು 6,000 ಗ್ರಾಮ ಪಂಚಾಯತಿಗಳು ಇದಾವೆ ಕರ್ನಾಟಕದಲ್ಲಿ. 6,000 ಗ್ರಾಮ ಪಂಚಾಯತಿಗಳಲ್ಲಿ ನಮ್ಮ ಯೂನಿಯನ್ ಇರೋದು 4,500 ಗ್ರಾಮ ಪಂಚಾಯತಿಗಳಲ್ಲಿ. ಕೆಲವು ಕಡೆ ನಮ್ಮ ಯೂನಿಯನ್ ಇಲ್ಲ, ಬೇರೆ ಇಂಡಿಪೆಂಡೆಂಟ್ ಆರ್ಗನೈಸೇಷನ್ಗಳು ಇದಾವೆ. ಸೊ ಈಗ ಇಲ್ಲಿ ಬರ್ಬೇಕಾದ್ರೆ ಒಂದ್ ಕಡೆ ಅಧಿಕಾರಿಗಳ ಪರ್ಮಿಷನ್ ಕೊಡ್ತಾ ಇಲ್ಲ, ಒತ್ತಡ ತರ್ತಾ ಇದ್ದಾರೆ, ನೀವು ಹೋಗ್ಬಾರ್ದು ಈ ಹೋರಾಟಕ್ಕೆ ಅಂತೇಳಿ. ಆದ್ರೂ ಜನ ಅಧಿಕಾರಿಗಳ ಒತ್ತಡ, ಅವರ ರೆಸ್ಟ್ರಿಕ್ಷನ್ಸ್ ಎಲ್ಲವನ್ನ ಮೀರಿ ಹೋರಾಟಕ್ಕೆ ಬರ್ತಾ ಇದ್ದಾರೆ. ವಿಶೇಷವಾಗಿ ಸ್ವಚ್ಛ ವಾಹಿನಿ ಅಂತ ಹೇಳಿ ಒಂದು ಸ್ಕೀಮ್ ತಂದಿದ್ದಾರೆ. ಅವ್ರಿಗೆ ಕೆಲಸ ಟ್ರೈನಿಂಗ್ ಕೊಟ್ಟಿದ್ದಾರೆ, ಕೆಲಸ ಕೊಡ್ತಾ ಇಲ್ಲ. ಕೆಲಸ ಕೊಟ್ಟರು ಸಂಬಳ ಕೊಡ್ತಾ ಇಲ್ಲ. 1 ವರ್ಷದಿಂದ ಸಂಬಳ ಪೆಂಡಿಂಗ್ ಇದೆ. ಸೊ ಕಳೆದ ಸಲ ಮಂತ್ರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, 5ನೇ ತಾರೀಕಿನ ಪ್ರತಿ ತಿಂಗಳು 5ನೇ ತಾರೀಕು ನಾನು ಸಂಬಳ ಕೊಡ್ತೀನಿ ಅಂತ ಹೇಳಿ 1 ತಿಂಗಳಾದ್ರೂ ಕೂಡ 1 ವರ್ಷದ ಸ್ಯಾಲರಿಯನ್ನ ಕ್ಲಿಯರ್ ಮಾಡಕ್ ಆಗಿಲ್ಲ. ಹಾಗೆ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಕನಿಷ್ಠ ವೇತನ 36,000 ರೂಪಾಯಿ ಕೊಡ್ಬೇಕು ಅಂತ ನಾವು ಕೇಳಿದ್ವಿ. ಇವತ್ತಿನವರೆಗೂ 5 ವರ್ಷದಿಂದ ಅದು ರಿವೈಸ್ ಆಗ್ಬೇಕಾಗಿತ್ತು, ಇವತ್ತಿನವರೆಗೂ ಆಗಿಲ್ಲ. ಈ ತರದ ಹಲವಾರು ಬೇಡಿಕೆಗಳನ್ನ ನಾವು ಒಟ್ಟು 17 ಬೇಡಿಕೆಗಳನ್ನ ಇಟ್ಕೊಂಡು ಇಲ್ಲಿ ಅನಿರ್ದಿಷ್ಟ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದಕ್ಕೆ ಸರ್ಕಾರ 2 ದಿನದಲ್ಲಿ ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ಕಾನೂನನ್ನ ಕೈಗೆ ತಗೊಂಡು ನಾವು ಹೋರಾಟವನ್ನ ಮಾಡ್ಲಿಕ್ಕೆ ಸಿದ್ಧರಾಗಿದ್ದೀವಿ. ತಾವು 36,000 ರೂಪಾಯಿ ಪ್ರತಿ ತಿಂಗಳು ನೀವು ಗೌರವಧನ ಕೇಳ್ತಾ ಇದ್ದಾರೆ. ಈಗ ಎಷ್ಟು ಕೊಡ್ತಾ ಇದ್ದಾರೆ ಸರ್? ಈಗ 15,500 ರೂಪಾಯಿ ಕೊಡ್ತಾ ಇದ್ದಾರೆ. 15,500 ಸರ್. ಸುಪ್ರೀಂ ಕೋರ್ಟ್ ಇಂದಲೇ ಆಡಿದೆ ಸರ್. ಹೌದು. ಯಾರೇ ಒಬ್ರು ಅಧಿಕಾರಿ ಆಗಲಿ ಸಾಮಾನ್ಯ ವ್ಯಕ್ತಿಯಾಗಿ ಕೆಲಸ ಮಾಡಿ ದಿನದ 8 ಅವರ್ ಕೆಲಸ ಮಾಡಿ 27,000 ರೂಪಾಯಿ ಕೊಡಬೇಕು ಕಾನೂನಲ್ಲಿ ಅಧಿಕೃತವಾಗಿ ಸುಪ್ರೀಂ ಕೋರ್ಟ್ ಆಡಿದೆ. ಆ ಸುಪ್ರೀಂ ಕೋರ್ಟ್ ಆರ್ಡರ್ನ ಎಲ್ಲ ಪಕ್ಕಕ್ಕೆ ಸರಿಸ್ತಾ ಇದ್ದಾರೆ ಅನ್ಸುತ್ತಲ್ಲ ಸರ್? ಸರ್, ಈ ಸರ್ಕಾರದಲ್ಲಿ ತನಗೆ ಬೇಕಾದ ಕೋರ್ಟ್ ಆರ್ಡರ್ಗಳನ್ನ ಜಾರಿ ಮಾಡ್ತದೆ. ಜನಸಾಮಾನ್ಯರ ಪರವಾಗಿ ಏನೇ ತೀರ್ಪು ಬಂದ್ರು ಸರ್ಕಾರ ಜಾರಿ ಮಾಡ್ತಾ ಇಲ್ಲ. ನಾವು ಇದನ್ನು ಕೇಳಿದ್ವಿ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಬಂತು. ಹೈಕೋರ್ಟ್ ಅಲ್ಲಿ ನಮ್ಮ ವಿರುದ್ಧ ಮಾಲೀಕ ವರ್ಗ ಮತ್ತು ಅಧಿಕಾರಿ ವರ್ಗ ಕೇಸ್ ಹಾಕಿದ್ರು, ಕೊಡಕ್ ಆಗಲ್ಲ ಅಂತೇಳಿ ಅಲ್ಲಿನೂ ಗೆದ್ದಿದ್ವಿ. ಎಲ್ಲಾ ಕೋರ್ಟ್ಗಳಲ್ಲಿ ಹೈಕೋರ್ಟ್ ತೀರ್ಪಾಗಿದೆ, ಸುಪ್ರೀಂ ಕೋರ್ಟ್ ತೀರ್ಪಾಗಿದೆ. ತೀರ್ಪಾದ್ರೂ ಕೂಡ ಕಾರ್ಮಿಕ ಸಚಿವರ ನಿರ್ಲಕ್ಷ್ಯತನ ಇದರಲ್ಲಿ ಎದ್ದು ತೋರಿಸ್ತು. ಅವರು ಸರಿಯಾದಂತ ತೀರ್ಮಾನ ತಗೊಳ್ಳಿಕ್ಕೆ ಆಗ್ಲಿಲ್ಲ. ಬಹಳ ಚೆನ್ನಾಗಿ ಟಿವಿಗಳ ಮಧ್ಯೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿ ಮಾತಾಡ್ತಾರೆ. ಬಟ್
ಅವರ ಇಲಾಖೆಯಲ್ಲಿ ಅವ್ರೇನು ಮಾಡಕ್ ಆಗ್ದೇನೆ ಆ ಫೈಲನ್ನು ಕೂಡ ಈಗ ಮುಖ್ಯಮಂತ್ರಿ ವಿವೇಚನೆಗೆ ಕಳಿಸ್ಕೊಟ್ಟಿದ್ದಾರೆ. ಸರ್, ಈಗ ಪ್ರತಿಯೊಂದು ಸಮಸ್ಯೆ ಬಗೆಹರಿಬೇಕು ಅಂದ್ರೆ ಇಷ್ಟು ದೊಡ್ಡ ಪೆಂಡಲ್ ಹಾಕಿ ಬ್ಯಾನರ್ ಹಾಕಿ ಮೈಕ್ ಇಟ್ಟು ಇಷ್ಟು ಜನ ಸೇರಿದ್ರೆ ಮಾತ್ರ ಮೇಲ್ಮಟ್ಟದ ಅಧಿಕಾರಿಗಳಿಗೆ ವಿಷಯ ತಲುಪಕ್ಕೆ ಸಮಸ್ಯೆ ಆಗುತ್ತೆ. ಇದೆಲ್ಲ ಮಾಡಿದ್ರೆ ವಿಷಯ ತಲುಪೋದೇ ಇಲ್ವಾ? ಸಾಧ್ಯನೇ ಇಲ್ಲ. ಅದು ಎಷ್ಟೋ ಪ್ರತಿಭಟನೆ ಮಾಡ್ಲೇಬೇಕಾ? ಈ ವ್ಯವಸ್ಥೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಹಿಂದಿನ ಸರ್ಕಾರ ಆಗ್ಲಿ ಈಗಿನ ಸರ್ಕಾರಗಳಾಗ್ಲಿ ಯಾವುದೇ ಸರ್ಕಾರ ಯಾವುದೇ ಪಕ್ಷ ಆಡಳಿತಕ್ಕೆ ಬಂದ್ರು ಕೂಡ ಹೋರಾಟ ಮಾಡಿದ್ರೆ ಯಾವುದೇ ಸಮಸ್ಯೆಯನ್ನ ಪರಿಹಾರ ಮಾಡಿಲ್ಲ. ಸರ್, ಇವರು ಅಧಿಕಾರದ ಸೀಟಲ್ಲಿ ಕೂತಿರೋದು ಏನು ಸಮಸ್ಯೆ ಇದೆ ಅದು ಬಗೆಹರಿಸೋದಕ್ಕೆ ಸರ್. ಇವಾಗ ಯಾರೇ ಯಾವುದೇ ಪಕ್ಷ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಯಾರೇ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಕ್ಲಾಸ್ ಒನ್ ಆಫೀಸರ್ ಸಂಬಂಧಪಟ್ಟಿದ ಅಧಿಕಾರಿಗಳು ಬಂದು ಸಮಸ್ಯೆ ಬಗೆಹರಿಸೋದಕ್ಕಿರೋದು. ಇವರು ನಾವು ಪ್ರತಿಭಟನೆ ಹಮ್ಮಿಕೊಂಡ್ರೆ ಮಾತ್ರ ಬರ್ತಾರ? ಹೇಗಿದಲ್ಲ ಈ ಹಿಂದಿನ ಸರ್ಕಾರದಲ್ಲೇ ಪ್ರತಿಭಟನೆಗಾದ್ರೂ ಕೆಲವು ಅಧಿಕಾರಿಗಳಾದ್ರೂ ಸ್ಪಂದಿಸ್ತಿದ್ರು ಅಥವಾ ಮಂತ್ರಿಗಳಾದ್ರೂ ಬರ್ತಿದ್ರು. ಈ ಸರ್ಕಾರದಲ್ಲಿ ನಮ್ಮ ಇಲಾಖೆ ಮಂತ್ರಿ ಯಾವುದೇ ಪ್ರತಿಭಟನೆಗೆ ಬಂದು ಮನವಿ ತಗೊಂಡಿಲ್ಲ. ನಿಮ್ ಗಮನಕ್ಕೆ ಇರಲಿ. ಇಲಾಖೆಯವರು ಬರ್ತಾರೆ, ಮನವಿ ತಗೊಳ್ತಾರೆ, ಚರ್ಚೆ ಮಾಡ್ತಾರೆ. ಬಿಟ್ರೆ ಮಂತ್ರಿ ತನ್ನ ಅಧ್ಯಕ್ಷತೆಯಲ್ಲಿ ಸಭೆಗಳನ್ನು ಕರೀತಾರೆ, ಅಲ್ಲಿ ಒಳಗಡೆ ಇಂಡೋರ್ ಮೀಟಿಂಗ್ ಮಾಡ್ತಾರೆ. ಹೊರತಾಗಿ ಪಬ್ಲಿಕ್ ಅಲ್ಲಿ ಬರೋಕೆ ಅವ್ರಿಗೆ ಮಕ್ಕ ಇಲ್ಲ ಮತ್ತು ಪಬ್ಲಿಕ್ ಅಲ್ಲಿ ಬಂದು ಮಾತಾಡುವಷ್ಟು ಧೈರ್ಯನೂ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಸರ್, ಈಗ ಮುಂಜಾನೆಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ, ಇವತ್ತಿನ ದಿವಸ ನಿಮಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಗುತ್ತಾ? ನಾವು ಅಂತ ನಿರೀಕ್ಷೆಯನ್ನು ಇಟ್ಕೊಂಡಿಲ್ಲ. ನಾವು ಸಿಗುತ್ತೆ ಅಂತ ಹೇಳಿ ಹೋರಾಟವನ್ನ ರೂಪಿಸಿಲ್ಲ. ಬಟ್ ನಮ್ಮ ಹೋರಾಟದಿಂದ ನಾವು ಪಡಿತೀವಿ ಅನ್ನೋ ಅಚಲವಾದ ನಂಬಿಕೆ ಇದೆ. ಮುಂದಿನ ದಿನಗಳಲ್ಲಿ ಮುಂದಿನ ದಿನದಲ್ಲಿ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತೀವಿ. ಈಗ ಕಳೆದ ಸಲ ಬಿಜೆಪಿ ಗವರ್ಮೆಂಟ್ ಇತ್ತು, ಅದು ನಮ್ಮ ಬೇಡಿಕೆಗೆ ಸರಿಯಾಗಿ ಸ್ಪಂದಿಸಲಿಲ್ಲ. ನಾವು ತೀರ್ಮಾನ ಮಾಡಿದ್ವಿ ಏನ್ ಮಾಡ್ಬೇಕು ಅಂತ. ನೆಕ್ಸ್ಟ್ 2028ಕ್ಕೆ ಅವ್ರು ನಮ್ಮ ಹತ್ರ ಬಂದೇ ಬರ್ತಾರೆ. ಬಂದಾಗ ನಾಳೆ ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳಿದಾವೆ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಡಿಕ್ಲೇರ್ ಆಗ್ತದೆ. ಅಲ್ಲಿ ತೋರಿಸ್ತೀವಿ ನಾವು ಹೋರಾಟ ಮಾಡೋದ್ರ ಜೊತೆಗೆ ರಾಜಕೀಯ ತೀರ್ಮಾನ ತಗೋತೀವಿ. ಏನ್ ತಗೋಬಾರ್ದು, ನೌಕರದಾರ ಆಗಿ ಇರ್ಬೇಕು ಅಂತ ಇಲ್ವಲ್ಲ. ನಮ್ಗೆ ಒಂದು ಓಟ್ ಹಾಕುವ ಅಧಿಕಾರ ಇದೆ. ನಾವ್ ಯಾರಿಗೆ ಹಾಕ್ಬೇಕು ಅವಾಗ ನಾವು ಡಿಸೈಡ್ ಮಾಡ್ತೀವಿ. ಹಾಗಾದ್ರೆ ಎಚ್ಚೆತ್ಕೊಳ್ತಾರ ನೋಡೋಣ. ಮುಖ್ಯಮಂತ್ರಿ ಮನೆ ಚಲೋ ಕಾರ್ಯಕ್ರಮಕ್ಕೆ ಜಯವಾಗಲಿ. 22ನೇ ತಾರೀಕಿನಂದು ನಡೆಯುವ ಮುಖ್ಯಮಂತ್ರಿ ಮನೆ ಚಲೋ ಕಾರ್ಯಕ್ರಮಕ್ಕೆ ಜಯವಾಗಲಿ. ಸರ್ಕಾರದವರು ಮತ್ತೆ ಸಂಬಂಧಪಟ್ಟ ಇಲಾಖೆಯವರು ಗಮನ ಹರಿಸಬೇಕಾಗಿದೆ. ಸೊ ವಿಶೇಷವಾಗಿ ನಾಡಗೌಡರು ಮತ್ತು ಏನ್ ಸರ್ ಪ್ರಮುಖ ಬೇಡಿಕೆ ಏನೇನು ಅವನು ಲಿಂಕ್ ಹಾಕ್ಬೇಕಂತೆ. ಅವ್ರದ್ದು ಅದು ಯಾರು ಅದು 200 ರೂಪಾಯಿ ಕೊಟ್ಟಿಲ್ಲ, ಅವ್ರಿಗೆ ಎಂಟ್ರಿ ಕೊಡಬೇಕಂತ. ಅವರು ಯಾವ್ದು ಫೋನ್ ನಂಬರ್ ಕೊಟ್ರ ಅವ್ರು ನಿಮ್ಮದು ನೀವು ಅವ್ರದ್ದು?